ಇವತ್ತ ಹುಳಿಯನ್ನ ಅಂತೇಳಿ ಮಾಡಾಕತ್ತೀವಿ. ಅದಕ್ಕೆ ಬೇಕಾಗೋ ಸಾಮಾನು ಇಟ್ಕೊಂಡೇನಿ. ಅವು ಏನಂದ್ರ ಫಸ್ಟ್ ಹುಣಸೆ ಹಣ್ಣಿಂದು ರಸ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಪೇಸ್ಟ್, ಒಂದ್ 2 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ. ಇದು ಸಾಂಬಾರ್ ಪೌಡ್ರ್, ಉದ್ದಿನ ಬೇಳೆ, ಕಡ್ಲಿ ಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ, ಎಣ್ಣೆ, ಉಪ್ಪು, ಬೆಲ್ಲ. ಇವೆಲ್ಲ ಒಗ್ಗರಣೆ ಮಾಡ್ಕೊಂಡು ಇದು ಹುಳಿ ಹಾಕಿ ಕುದಿಸ್ಕೋಬೇಕ್ರಿ. ಎಲ್ಲ ಅದು ಎಣ್ಣೆ ಬಿಡುವಂಗ್ ಕುದಿಸ್ಬೇಕು. ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮೊದ್ಲ ಮೆತ್ತಗ. ಈಗ ಎಣ್ಣೆ ಹಾಕಕತ್ತೇನೆ ನೋಡ್ರಿ, 4 ಚಮಚೆ. ಇದಕ್ಕ ಎಣ್ಣೆ ಕಾದಿಂದ 1 ಸ್ಪೂನ್ ಕಡ್ಲಿ ಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, ಜೀರಿಗೆ, ಸಾಸಿವೆ, ಇವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಂಗ ಮಾಡ್ಕೊಳೋದು. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕ್ರಿ ಸ್ವಲ್ಪ. ಆಮೇಲೆ ಸ್ವಲ್ಪ ಹಸಿ ಮೆಣಸಿಕಾಯಿದ್ದು ಪೇಸ್ಟ್, ಉರಿ ಹೆಚ್ಚು ಕಮ್ಮಿ ಮಾಡ್ಕೊಳೋದು. ಆಮೇಲೆ ಸ್ವಲ್ಪ ಅರಿಶಿನ, ಇವು ಬೆಳ್ಳುಳ್ಳಿ ಚೆಂದಾಗಿ ಫ್ರೈ ಆಗಿಂದ ಇದು ಹುಣಸೆ ಹಣ್ಣಿನ ರಸ ಸುರುಕೋದು. ಇದಕ್ಕ ಹುಳಿಗೆ ತಕ್ಕಂಗ ಸ್ವಲ್ಪ ಉಪ್ಪು, ಆಮೇಲೆ ಬೆಲ್ಲ ಸ್ವಲ್ಪ ಟೇಸ್ಟ್ಗೆ ಅಷ್ಟ ಹಾಕೋಬೇಕ್ರಿ. ಇದು ಯಾಕಂದ್ರೆ ಇದು ಹುಳಿ ಇದ್ರನ ರುಚಿ. ಈಗ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕೊಂತಿದ್ರಿ. ಆಮೇಲೆ 1 ಚಮಚೆ ನಿಮ್ಮ ಮನೆಯೊಳಗೆ ಯಾವ್ದ್ರ ಬೇಕದು ಸಾಂಬಾರ್ ಪುಡಿ, ನಾನೀಗ 4 ಮಂದಿಗೆ ಮಾಡಾಕತ್ತೇನ್ರಿ. ನೀವು ಎಷ್ಟ್ ಮಂದಿ ಇದೀರಿ ಅದ್ರ ತಕ್ಕಂಗೆ ಇದ್ರ ಕ್ವಾಂಟಿಟಿ ಹೆಚ್ಚು ಮಾಡ್ಕೋಬೇಕು. ಈಗ ಇದು ಕುದಿಸಿ ರೆಡಿ ಆಗೈತ್ರಿ. 5 ನಿಮಿಷ ಗ್ಯಾಸ್ ಬಂದ್ ಮಾಡೇನಿ. ಈಗ ಇದಕ್ಕ ಅನ್ನ, ಇದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಅನ್ನ ಕಲಿಸಿ ರೆಡಿ ಆಗುತ್ತೆ. ಈ ತರ ಅನ್ನ ಮೊದ್ಲ ಮಾಡಿ ಇಟ್ಕೋಬೇಕ್ರಿ ಸ್ವಲ್ಪ ಮೆತ್ತಗ. ಇದಕ್ಕ ಮಿಕ್ಸ್ ಮಾಡ್ಬೇಕು. ಅದಕ್ ನೋಡಿ ಕರೆಕ್ಟ್ ಎಲ್ಲ ಮಿಕ್ಸ್ ಆಗಿ ಎಷ್ಟು ಹಿಡಿತೈತಿ. ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮೆತ್ತಗ ಮಾಡ್ಕೊಂಡ್ರೆ ಚಲೋ, ಉದುರ್ನು ಮಾಡ್ಕೋಬಹುದು, ಮೆತ್ತಗನು ಮಾಡ್ಕೋಬಹುದು. ಇದು ಈ ತರ ರೆಡಿ ಆಗೈತಿ ನೋಡ್ರಿ. ಇದನ್ನ ಮಾಡಿ ತಿಂದ ರುಚಿ ಹೆಂಗಾಗೈತಿ ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತ ಲೈಕ್ ಮಾಡ್ರಿ.